ಟಾಪ್ 10 ನಲ್ಲಿ ಮೊದಲನೇ ಸುದ್ದಿ ನೋಡೋದಾದ್ರೆ ದಕ್ಷಿಣ ಆಫ್ರಿಕಾ ಖಂಡದ ಕಾಂಗೋ ದೇಶದಲ್ಲಿ ಭೀಕರ ಬೋಟ್ ದುರಂತ ಸಂಭವಿಸಿರುವುದು. ಕ್ಯೂ ನದಿಯಲ್ಲಿ ಪ್ರಯಾಣಿಕರ ಹಡಗು ಮುಳುಗಿ 80ಕ್ಕೂ ಹೆಚ್ಚು ಪ್ರಯಾಣಿಕರು ಜಲಸಮಾಧಿಯಾಗಿಬಿಟ್ಟಿದ್ದಾರೆ. ಈ ಪೈಕಿ 23 ದೇಹ ಸಿಕ್ಕಿದೆ, 64 ಜನ ನಾಪತ್ತೆಯಾಗಿದ್ದಾರೆ, 40 ಜನರನ್ನ ರಕ್ಷಣೆ ಮಾಡಿದ್ದಾರೆ. 278 ಜನ ಈ ಬೋಟ್ನಲ್ಲಿ ಪ್ರಯಾಣಿಸ್ತಾ ಇದ್ರಂತೆ. ಅಧಿಕ ತೂಕದಿಂದನೇ ಈ ಬೋಟ್ ಮುಳುಗುತ್ತಿದೆ ಅಂತಿದ್ದಾರೆ. ಛತ್ತೀಸ್ಗಢದ ದಂತೇವಾಡ ನಾರಾಯಣಪುರದ ಅಬುಜ್ಮಾದ್ ಅರಣ್ಯ ಪ್ರದೇಶದಲ್ಲಿ 30 ನಕ್ಸಲರನ್ನ ಎನ್ಕೌಂಟರ್ ಮಾಡಲಾಗಿದೆ. ಸಿಆರ್ಪಿಎಫ್ ಕೋಬ್ರಾ ಮತ್ತು ಎಸ್ಟಿಎಫ್ ಜಂಟಿ ಕಾರ್ಯಾಚರಣೆ ನಡೆಸಿದೆ. AK-47 ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರವನ್ನು ಸೀಸ್ ಮಾಡಲಾಗಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಇದೇ ತಿಂಗಳು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾ ಇದ್ದಾರಂತೆ. ಇಸ್ಲಾಮಾಬಾದ್ನ 15-16ರಂದು ನಡೆಯಲಿರುವ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕಾಶ್ಮೀರ ವಿಷಯವಾಗಿ ಸುದೀರ್ಘ ವರ್ಷಗಳ ಬಳಿಕ ಭಾರತದ ಸಚಿವರೊಬ್ಬರು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಸಭೆಗೆ ರಾಷ್ಟ್ರಪತಿ ಅಥವಾ ಪ್ರಧಾನಿ ಭೇಟಿ ಕೊಡುವುದು ವಾಡಿಕೆ. ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಮನೆಗಳಲ್ಲಿನ ಟಾಯ್ಲೆಟ್ ಆಧರಿಸಿ ಒಳಚರಂಡಿ ಸಂಪರ್ಕಗಳಿಗೆ ಶುಲ್ಕ ವಿಧಿಸಿದೆ ಅಂತ ಬಿಜೆಪಿ ಆರೋಪಿಸಿದೆ. ಇದನ್ನು ಸುಖು ಸರ್ಕಾರ ನಿರಾಕರಿಸಿದೆ. ಶೌಚಾಲಯಗಳಿಗೆ ಯಾವುದೇ ತೆರಿಗೆಯನ್ನು ವಿಧಿಸಿಲ್ಲ, ಬದಲಿಗೆ ನೀರಿನ ಶುಲ್ಕಕ್ಕೆ ಸಂಬಂಧಿಸಿದಂತಹ ಅಧಿಸೂಚನೆ ಮಾತ್ರ ಹೊರಡಿಸಿದ್ದೀವಿ ಅಂತ ಸ್ಪಷ್ಟನೆ ಕೊಟ್ಟಿದೆ. ಹರಿಯಾಣ ವಿಧಾನಸಭೆಗೆ ನಾಳೆ ಮತದಾನ ನಡೆಯುತ್ತೆ. 90 ಕ್ಷೇತ್ರಗಳಲ್ಲಿ 1031 ಅಭ್ಯರ್ಥಿಗಳಿದ್ದಾರೆ. ಪಕ್ಷೇತರರೇ 461 ಜನ ಅಂತೆ. ಬಿಜೆಪಿ ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿದೆ. ಕಾಂಗ್ರೆಸ್ ದಶಕದ ಸುದೀರ್ಘ ವಿರಾಮದ ನಂತರ ಮತ್ತೆ ಬರುವಂತ ಕನಸು ಕಾಣಿಸ್ತಾ ಇದೆ. ಅಕ್ಟೋಬರ್ 8ರಂದು ಜಮ್ಮು ಮತ್ತು ಕಾಶ್ಮೀರದ ಜೊತೆಗೆ ಹರಿಯಾಣ ರಿಸಲ್ಟ್ ಅನೌನ್ಸ್ ಕೂಡ ಆಗುತ್ತೆ. ಹಿಂದೂ ಧರ್ಮದ ಆಧಾರದ ಮೇಲೆ ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಾರೆ ಅಂತ ತುಮಕೂರು ದಸರಾದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ನಮ್ಮ ಪುರಾಣ ವೇದಗಳಲ್ಲಿ ಒಳ್ಳೆಯದನ್ನೇ ಬರೆದಿಟ್ಟಿದ್ದಾರೆ. ಹಿಂದೂ ಧರ್ಮ ಎಲ್ಲರಿಗೂ ಸೇರಿದ್ದು, ಯಾರೋ 4 ಸೇರಿದ ಧರ್ಮ ಅಲ್ಲ. ಈ ಧರ್ಮದ ಆಧಾರದ ಮೇಲೆ ನಮ್ಮ ಸಂವಿಧಾನ ನಿಂತಿದೆ ಅಂತ ಹೇಳಿದರು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಲಹ ಸ್ಫೋಟಗೊಂಡಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ರಮೇಶ್ ಕತ್ತಿ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ. ಈ ಬೆನ್ನಲ್ಲೇ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. 1 ವರ್ಷದಿಂದ ಸಾಕಷ್ಟು ಭಿನ್ನಾಭಿಪ್ರಾಯ ಕೇಳಿ ಬಂದಿತ್ತು, ಹೀಗಾಗಿ ರಮೇಶ್ ಕತ್ತಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಬೆಂಗಳೂರಿನ ಕಾಲೇಜುಗಳಿಗೆ ಮತ್ತೆ ಬಾಂಬ್ ಬೆದರಿಕೆ ಬಂದಿದೆ. ದುಷ್ಕರ್ಮಿಗಳು ಬಿಎಂಎಸ್ ಬಿಐಟಿ ಕಾಲೇಜು, ಎಂಎಸ್ ರಾಮಯ್ಯ ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಬಾಂಬ್ ಇಡಲಾಗಿದೆ ಅಂತ ಇಮೇಲ್ ಮೂಲಕ ಬೆದರಿಸಿದ್ದಾರೆ. ತಕ್ಷಣವೇ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದವರು ಪರಿಶೀಲಿಸಿದ್ರು. ಯಾವ ಬಾಂಬ್ ಕೂಡ ಸಿಗಲಿಲ್ಲ. ಜಿಗಣಿ ಬಳಿಕ ಪೀಣ್ಯದಲ್ಲಿ ಸಿಕ್ಕಿಬಿದ್ದ ಪಾಕ್ ಪ್ರಜೆಗಳು ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಜಿಗಣಿಯಲ್ಲಿ ಬಂಧಿತ ಸಿದ್ದಿಕ್ಕಿ ಕುಟುಂಬ ಶರ್ಮಾ ಅಂತ ಹೆಸರು ಬದಲಿಸಿಕೊಂಡಿದ್ದರೆ, ಪೀಣ್ಯದಲ್ಲಿ ಸಿಕ್ಕ ಲಾಹೋರ್ನ ತಾರಿಕ್ ಸಯ್ಯದ್ ಕುಟುಂಬ ಚೌಹಾಣ್ ಅಂತ ಹೆಸರನ್ನು ಬದಲಿಸಿಕೊಂಡಿದೆ. ಹೊಸ ವರ್ಷಕ್ಕೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಶಾಕ್ ಕಾದಿದೆ. 15% ಟಿಕೆಟ್ ದರ ಏರಿಕೆ ಸಾಧ್ಯತೆ ಇದೆ. ಈ ಸಂಬಂಧ ಬಿಎಂಆರ್ಸಿಎಲ್ ಸಮಿತಿ ರಚಿಸಿದ್ದು, ಅಕ್ಟೋಬರ್ 21ರ ಒಳಗೆ ಪ್ರಯಾಣಿಕರು ತಮ್ಮ ಅಭಿಪ್ರಾಯ ತಿಳಿಸಲು ಕಾಲಾವಕಾಶ ನೀಡಿದೆ. ಪ್ರಯಾಣಿಕರು ಸಲಹೆಯನ್ನು ಮೆಟ್ರೋ ವೆಬ್ಸೈಟ್ಗೆ ಕಳುಹಿಸುವಂತೆ ತಿಳಿಸಿದೆ.